ಹಲೋ ಫ್ರೆಂಡ್ಸ್, ಟೆಕ್ಸ್ಟಾರ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನಲ್ಲಿ ಭಾರತೀಯ ಪಶುಪಾಲನಾ ನಿಗಮ್ ಲಿಮಿಟೆಡ್ ಅಂದರೆ BPLನಲ್ಲಿ ಒಂದು ನೇಮಕಾತಿಗಳು ಇರ್ತವೆ. 12,981 ಟೋಟಲ್ ಹುದ್ದೆಗಳಿರುವಂಥದ್ದು. ಆಲ್ ಇಂಡಿಯಾ ಜಾಬ್ ಬರುತ್ತೆ. ಭಾರತದ ಯಾವುದೇ ರಾಜ್ಯದ ಅಭ್ಯರ್ಥಿಗಳು ಒಂದು ಜಾಬ್ಗೆ ಅರ್ಜಿ ಸಲ್ಲಿಸಿ ಜಾಬನ್ನು ಪಡ್ಕೊಳ್ಬೋದಾಗಿರುತ್ತೆ. ಪೋಸ್ಟ್ ನೇಮು, ಸ್ಯಾಲ್ರಿ, ಸೆಲೆಕ್ಷನ್ ಪ್ರೊಸೆಸ್ ಇದ್ರ ಬಗ್ಗೆ ಎಲ್ಲನೂ ಇವಾಗ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲೂ ಸಹ 690 ಹುದ್ದೆಗಳು ಖಾಲಿ ಇರ್ತವೆ ಸ್ನೇಹಿತರೆ. ಒಟ್ಟು ಟೋಟಲು 12,000 ಚಿಲ್ಲರೆ ಹುದ್ದೆಗಳಿದ್ದಾವೆ. ಓಕೆ, ಇದರ ಪೋಸ್ಟ್ ನೇಮು ಮತ್ತು ಅದರ ಕ್ವಾಲಿಫಿಕೇಷನ್ ಇವಾಗ ನೋಡ್ತಾ ಹೋಗೋಣ. ಚೀಫ್ ಪ್ರಾಜೆಕ್ಟ್ ಆಫೀಸರ್ಗೆ CA ಅಥವಾ ಮಾಸ್ಟರ್ ಡಿಗ್ರಿಯಲ್ಲಿ MBA ಅಥವಾ MTechನ ಮುಗಿಸಿದ್ರೆ ನೀವು ಅರ್ಜಿಗಳನ್ನ ಹಾಕ್ಕೊಳ್ಬೋದು. ಇನ್ನು ನೆಕ್ಸ್ಟು ಡಿಸ್ಟ್ರಿಕ್ಟ್ ಎಕ್ಸ್ಟೆನ್ಷನ್ ಆಫೀಸರು ಯಾವುದೇ ಒಂದು ಗ್ರ್ಯಾಜುಯೇಷನ್ ಮುಗಿಸಿದ್ರೆ ನೀವು ಅರ್ಜಿಗಳನ್ನು ಹಾಕ್ಕೊಳ್ಬೋದು. ತಹಸೀಲ್ ಡೆವಲಪ್ಮೆಂಟ್ ಆಫೀಸರು 12ನೇ ತರಗತಿಯನ್ನು ಮುಗಿಸಿದರೆ ಸಾಕು ನೀವು ಅರ್ಜಿಗಳನ್ನು ಹಾಕ್ಕೊಳ್ಬೋದು. ಪಂಚಾಯತ್ ಪಶು ಸೇವಕ್ 10ನೇ ತರಗತಿಯನ್ನು ಮುಗಿಸಿದರೆ ಸಾಕು ನೀವು ಈ ಒಂದು ಜಾಬ್ಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಇನ್ನು ಇದರ ಒಂದು ನಂಬರ್ ಆಫ್ ಪೋಸ್ಟ್ ಮತ್ತು ಏಜ್ ಲಿಮಿಟನ್ನು ನೋಡ್ತಾ ಹೋಗೋಣ. ಚೀಫ್ ಪ್ರಾಜೆಕ್ಟ್ ಆಫೀಸರ್ಗೆ 44 ಪೋಸ್ಟ್ ಇರ್ತವೆ. 40ರಿಂದ 65 ವರ್ಷದ ಒಳಗಡೆ ಇದ್ದರೂ ಅರ್ಜಿಗಳನ್ನು ಹಾಕ್ಕೊಳ್ಬೋದು. ಡಿಸ್ಟ್ರಿಕ್ಟ್ ಎಕ್ಸ್ಟೆನ್ಷನ್ ಆಫೀಸರ್ಗೆ 440 ಟೋಟಲ್ ಹುದ್ದೆಗಳಿರ್ತವೆ. 25ರಿಂದ 40 ವರ್ಷದ ಒಳಗಡೆ ಇದ್ದವರು ಈ ಒಂದು ಜಾಬ್ಗೆ ಅರ್ಜಿಗಳನ್ನು ಹಾಕ್ಕೊಳ್ಬೋದು. ತಹಸೀಲ್ ಡೆವಲಪ್ಮೆಂಟ್ ಆಫೀಸರು 2,121 ಟೋಟಲ್ ಹುದ್ದೆಗಳಿರ್ತವೆ. 21ರಿಂದ 40 ವರ್ಷದ ಒಳಗಡೆ ಯಾರೆಲ್ಲ ಇರ್ತಾರೆ ಅವರೆಲ್ಲರೂ ಅರ್ಜಿಗಳನ್ನು ಹಾಕ್ಕೊಳ್ಬೋದು. ಪಂಚಾಯತ್ ಪಶು ಸೇವಕ 10,376 ಟೋಟಲ್ ಹುದ್ದೆಗಳಿರ್ತವೆ. 18ರಿಂದ 40 ವರ್ಷದ ಒಳಗಡೆ ಯಾರೆಲ್ಲ ಇರ್ತಾರೆ ಅವರೆಲ್ಲರೂ ಈ ಒಂದು ಜಾಬ್ಗೆ ಅರ್ಜಿಗಳನ್ನು ಹಾಕ್ಕೊಳ್ಬೋದು. ಇನ್ನು ನೆಕ್ಸ್ಟು ಅಪ್ಲಿಕೇಶನ್ ಫೀಯನ್ನು ನೋಡೋದಾದರೆ ಎಲ್ಲ ಕ್ಯಾಂಡಿಡೇಟ್ಗೆ 1534 ಟೋಟಲ್ ಫೀ ಇರುತ್ತೆ. ಅಂದರೆ ಇದು ಫಾರ್ ಚೀಫ್ ಪ್ರಾಜೆಕ್ಟ್ ಆಫೀಸರ್ಗೆ. ನೆಕ್ಸ್ಟು ಡಿಸ್ಟ್ರಿಕ್ಟ್ ಎಕ್ಸ್ಟೆನ್ಷನ್ ಆಫೀಸರ್ಗೆ 1,180 ಫೀ ಇರುತ್ತೆ. ಅದೇ ನೆಕ್ಸ್ಟು ತಹಸೀಲ್ ಡೆವಲಪ್ಮೆಂಟ್ ಆಫೀಸರ್ಗೆ 944 ಫೀ ಇರುತ್ತೆ. ಪಂಚಾಯತ್ ಪಶು ಸೇವಕ್ ಪೋಸ್ಟು ಇದಕ್ಕೆ 708 ಫೀ ಇರುತ್ತೆ ಸ್ನೇಹಿತರೆ. ಸೆಲೆಕ್ಷನ್ ಪ್ರೊಸೆಸ್ ನೋಡಿದ್ರೆ ಆನ್ಲೈನ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಸಹ ಇಟ್ಟಿರುವಂಥದ್ದು. ಸ್ಯಾಲ್ರಿಯನ್ನು ನೋಡೋದಾದರೆ ಇಲ್ಲಿ ನೋಡ್ಬೋದು ಚೀಫ್ ಪ್ರಾಜೆಕ್ಟ್ ಆಫೀಸರ್ಗೆ 75,000 ಸಿಗುತ್ತೆ. ಇನ್ನು ನೆಕ್ಸ್ಟು ಪಂಚಾಯತ್ ಪಶು ಸೇವಕ್ಕೆ 28,500 ತನಕ ಸ್ಯಾಲ್ರಿ ಸಿಗ್ತಾ ಇರುವಂಥದ್ದು ಸ್ನೇಹಿತರೆ. ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 23/4/2025ರಿಂದ ಸ್ಟಾರ್ಟ್ ಆಗಿದೆ. 11 ಮೇ 2025 ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ. ಇದರ ಒಂದು ನೋಟಿಫಿಕೇಶನ್ ನನ್ನ ಟೆಲಿಗ್ರಾಮ್ ಚಾನಲ್ ಇದೆ ಮೇಲೆ ಸಿಗುತ್ತೆ ನಿಮಗೆ. ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಇದರ ಅಪ್ಲೈ ಲಿಂಕು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಕೂಡ ಮಾಡ್ಕೋಬೋದು. ಸ್ನೇಹಿತರೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ಇದೆ ಅವರೆಲ್ಲರೂ ಈ ಒಂದು ಜಾಬ್ಗೆ ಅರ್ಜಿಗಳನ್ನು ಸಲ್ಲಿಸಿ ಜಾಬನ್ನು ಪಡ್ಕೊಳ್ಬೋದಾಗಿರುತ್ತೆ. ಸ್ನೇಹಿತರೆ ಇದಾಯಿತು ಇವತ್ತಿನ ಒಂದು ವಿಡಿಯೋ. ಇಷ್ಟ ಲೈಕ್ ಮಾಡಿ ವಿಡಿಯೋನ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.